ಬಾಲಿವುಡ್ನಲ್ಲಿ ಧನುಷ್ ಸ್ಟಾರ್ ಹೀರೋ 2004ರಲ್ಲಿ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹಿರಿಯ ಮಗಳು ಐಶ್ವರ್ಯ ಅವರನ್ನ ವಿವಾಹವಾಗಿತ್ತು. ದಂಪತಿ ಯಾತ್ರಾ ಮತ್ತು ಲಿಂಗ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಧನುಷ್ ಅವರನ್ನ ಮದುವೆಯಾದ ನಂತರ ಐಶ್ವರ್ಯ ಅವರ ಸಹೋದರ ಸೆಲ್ವರಾಘವನ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿತು ಮತ್ತು 2012ರಲ್ಲಿ 3 ಚಿತ್ರಗಳೊಂದಿಗೆ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು. ಅವರ ನಿರ್ದೇಶನದ ಚೊಚ್ಚಲ 3 ಚಿತ್ರದ ವೈ ದಿಸ್ ಕೊಲವೆರಿ ಹಾಡು ದೊಡ್ಡ ಹಿಟ್ ಆಯಿತು. ಹಾಡುಗಳು ಹಿಟ್ ಆದಷ್ಟು ಸಿನಿಮಾ ಹಿಟ್ ಆಗಲಿಲ್ಲ. ಇದರಿಂದ ಐಶ್ವರ್ಯ ಅವರ ಮೊದಲ ಚಿತ್ರ ಫ್ಲಾಪ್ ಆಗಿತ್ತು. ಐಶ್ವರ್ಯ ರಜನಿಕಾಂತ್ ನಂತರ ಗೌತಮ್ ಕಾರ್ತಿಕ್ ಅಭಿನಯದ ವೈ ರಾಜಾ ವೈ ಚಿತ್ರವನ್ನ ನಿರ್ದೇಶಿಸಿತು. ಈ ಸಿನಿಮಾದಲ್ಲಿ ಧನುಷ್ ಕ್ಲೈಮ್ಯಾಕ್ಸ್ನಲ್ಲಿ ಕೋಕಿ ಕುಮಾರ್ ಆಗಿ ಕಾಣಿಸಿಕೊಂಡು ಮಾಸ್ ಆಗಿ ನಟಿಸಿತು. ಆದರೆ ಈ ಸಿನಿಮಾ ಕೂಡ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಇದರೊಂದಿಗೆ ಐಶ್ವರ್ಯ ಸಿನಿಮಾದಿಂದ ವಿರಾಮ ತೆಗೆದುಕೊಂಡು ತಮ್ಮ ವೈಯಕ್ತಿಕ ಬದುಕಿನತ್ತ ಗಮನ ಹರಿಸಿದ್ದಾರೆ. ಇದಲ್ಲದೆ ಅವರ ಫಿಟ್ನೆಸ್ನಲ್ಲಿ ಆಸಕ್ತಿ ಹೊಂದಿದ್ದಾರೆ ಮತ್ತು ಕಾಲಕಾಲಕ್ಕೆ ಇನ್ಸ್ಟಾಗ್ರಾಂನಲ್ಲಿ ವರ್ಕೌಟ್ ಮಾಡುವ ವಿಡಿಯೋಗಳನ್ನು ಪೋಸ್ಟ್ ಮಾಡುತ್ತಿರುತ್ತಾರೆ. ಮತ್ತೊಂದೆಡೆ ಧನುಷ್ ಹಿಟ್ ಮತ್ತು ಫ್ಲಾಪ್ಗಳನ್ನು ಲೆಕ್ಕಿಸದೆ ಸತತವಾಗಿ ಚಿತ್ರಗಳನ್ನು ಮಾಡುತ್ತಿದ್ದಾರೆ. ಹೀಗೆ ಸಲೀಸಾಗಿ ಸಾಗುತ್ತಿದ್ದ ಧನುಷ್ ಮತ್ತು ಐಶ್ವರ್ಯ ಜೀವನದಲ್ಲಿ ದಿಢೀರಾಗಿ ವಿಚ್ಛೇದನದ ಕೋಲಾಹಲ ಎದ್ದಿದೆ. ಈ ಸ್ಟಾರ್ ಜೋಡಿ 2022ರಲ್ಲಿ ವಿಚ್ಛೇದನ ಮತ್ತು ಬೇರ್ಪಡುವುದಾಗಿ ಘೋಷಿಸಿತ್ತು. ಧನುಷ್ ಐಶ್ವರ್ಯ ತೆಗೆದುಕೊಂಡ ಈ ನಿರ್ಧಾರ ರಜನಿ ಜೊತೆಗೆ ಅನೇಕರನ್ನ ಬೆಚ್ಚಿ ಬೀಳಿಸಿದೆ. ಎರಡೂ ಕಡೆಯ ಸಂಬಂಧಿಕರೊಡನೆ ಮಾತುಕತೆ ನಡೆಸಿ ವಿಚ್ಛೇದನದ ನಿರ್ಧಾರವನ್ನ ಮುಂದೂಡುತ್ತಿದ್ದ ಧನುಷ್ ಮತ್ತು ಐಶ್ವರ್ಯ 2 ವರ್ಷಗಳ ನಂತರ ವಿಚ್ಛೇದನಕ್ಕಾಗಿ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ದಾರೆ ಎಂದು ವರದಿಯಾಗಿದೆ. ಇನ್ನು ಇವರಿಬ್ಬರ ಸಂಪರ್ಕ ಸಾಧ್ಯನೇ ಇಲ್ಲ ಅನ್ನೋದು ಕೋರ್ಟ್ ಮೆಟ್ಟಿಲು ಹತ್ತುವ ಮೂಲಕ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಗನ ಮನಸ್ಸು ಬದಲಾಯಿಸಲು ಧನುಷ್ ತಂದೆ ಕಸ್ತೂರಿ ರಾಜ ಮಾಡಿದ ಪ್ರಯತ್ನವೂ ವಿಫಲವಾಗಿದೆ. ಇದರೊಂದಿಗೆ ಅವರು ತಮ್ಮ ಮಗನಿಗೆ 2ನೇ ಮದುವೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಕಾಲಿವುಡ್ ವಲಯಗಳಲ್ಲಿ ಗುಸುಗುಸು ಸದ್ಯ ಶುರುವಾಗಿದೆ. ಸಿನಿಮಾದಲ್ಲಿ ಕೆಲಸ ಮಾಡುವ ಹುಡುಗಿಯರು ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿರುವ ಅವರು ಈಗ ಬೇರೆ ಯಾವುದಾದರೂ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಹುಡುಗಿಯನ್ನ ನೋಡುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ತಿಳಿದು ಬಂದಿಲ್ಲ.